ಅದೇ ಏನು ಉಸಿರಾಡಕ್ಕೆ ಒಳಗಡೆಗೆ ನಡೀತಾ ಇದೆ. ಮಗನೇ ನೀರು ಕಡಿಮೆ ಈ ಸತಿ ಫುಲ್ ನೀರು ಬೇಡ. ಓಕೆ ಹಾಂ ಊಟ ತಿಂಡಿ ಮಾಡ್ಬಿಡು. ಫಸ್ಟ್ ತಿಂಡಿ ಮಾಡಾದ್ಮೇಲೆ ಸ್ವಿಮ್ಮಿಂಗ್ ಪೂಲ್. ಓಕೆನಾ? ಹೋಗಿರ ತಿನ್ಬಿಡು ಸಗಣಿ ಹಿಂಗೇನೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ನಾನು ವ್ಲಾಗ್ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಮನೆ ಬಿಟ್ಟಿದ್ದೆ ಲೇಟ್ ಆಯಿತು. ಆಲ್ಮೋಸ್ಟ್ ನಾನು ಸಕಲೇಶ್ಪುರ ರೀಚ್ ಆದಮೇಲೆ ನನಗೆ ಜ್ಞಾಪಕ ಆಯಿತು ನಾನು ಸ್ಟಾರ್ಟಿಂಗ್ ವೀಡಿಯೋನೇ ಮಾಡಿಲ್ಲ ಅಂತ. ಹಾಗಾಗಿ ಇವಾಗ ಸ್ಟಾರ್ಟಿಂಗ್ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡ್ಬೋದು ಆಲ್ಮೋಸ್ಟ್ 9 ಗಂಟೆ ಆಗಿದೆ. ಬಟ್ ಕಂಪ್ಲೀಟ್ ಫಾಗ್ ಆಗಿದೆ. ಸಮ್ಮರಲ್ಲೂ ಈ ರೀತಿ ಫಾಗ್ ಸಿಗ್ತಾ ಇರೋದು ಒಂದು ಸ್ವಲ್ಪ ಖುಷಿ ಆಗುತ್ತೆ. ಸಕಲೇಶ್ಪುರದ ನಮ್ಮ ಮನೆ ಕರೆಕ್ಟಾಗಿ 15 ಮಿನಿಟ್ಸ್ ಅಷ್ಟೇ. 15-20 ಮಿನಿಟ್ಸಲ್ಲಿ ನಮ್ಮ ಮನೆ ರೀಚ್ ಆಗಿಬಿಡ್ತೀವಿ. ಮ್ಯಾಕ್ಸಿಮಮ್ 30 ರೋಡ್ ಮಾತ್ರ ಕಾಣ್ತಾನೆ ಇಲ್ಲ ಒಂದು ಕಡೆ. ಇವಾಗಲೂ ಒಂದು ಸ್ವಲ್ಪ ಕ್ಲಿಯರ್ ಆಯಿತು. ಆ ಮಗನೇ ಹೌದಾ ರೋಮ? ಹೇಳು ರೋಮ. ನಾನು ಡಯಾನ. ಈ ಹೋಮ್ ಸ್ವೀಟ್ ಹೋಮ್ ರೀಚ್ ಆಗಿದ್ದೀವಿ ಮನೆಗೆ. ಬೆಳಕೇ ಬೀಳಲ್ಲ ಮನೆಗೆ. ಓಕೆ ಸೊ ಬನ್ನಿ. ಟೈಮ್ ಎಷ್ಟು? 9:47. 6 ಗಂಟೆಗೆ ನಾವು ಹ್ಯೂಮನ್ ಡ್ರಾಪ್ ಮಾಡಿ ಹೊರಟಿದ್ದು. 5 ಗಂಟೆ ಬಿಟ್ಟಿದ್ದು, 5:15ಗೆ. 5 ಅವರ್ ಬಂದಿದ್ದೀವಿ. 10 ಗಂಟೆ ಇನ್ನು 15 ನಿಮಿಷ ಮುಂಚೆ ರೀಚ್ ಆಗಿದ್ದೀವಿ. ಹೋಗೋಣ ಬನ್ನಿ ಮನೆಗೆ. ಥ್ಯಾಂಕ್ ಯು ಗಾಡ್. ಊರಿಗೆ ಬಂದ್ವಿ. ಹೇಳಿದ್ನಲ್ಲ ಊರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಬಾವಿಲಿ ಎಂತ ಹೂಳು ತಗ್ಸೋದು ಅಂತಲ್ಲ, ಹಂಗೆ ಮಾಡ್ತಾಯಿದ್ದೀವಿ. ಇದೇನು ಮಾಡ್ತಿರೋದಣ್ಣ? ಅದೇ ಏನು ಉಸಿರಾಡಕ್ಕೆ ಒಳಗಡೆಗೆ. ಹಾಂ 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 ಹಾಂ. ಇದೆಯಾ ಹಲಸಿನ ಸೊಪ್ಪ? ಅದೇ ಒಳಗಡೆ ಎಲ್ಲ ಸ್ವಲ್ಪ ಆಕ್ಸಿಜನ್ ಸಪ್ಲೈ ಇರೋದಕ್ಕೋಸ್ಕರ ಈ ಹಲಸಿನ ಮರದ ಸೊಪ್ಪು ಫುಲ್ ಗುಂಚಲು ಕಟ್ಟಿ ಮೇಲೆ ಕಡೆ ಲಿಫ್ಟ್ ಮಾಡ್ತಿಲ್ಲ, ಅಂದರೆ ಆಕ್ಸಿಜನ್ ಕಟ್ ಆಫ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಮೇಲೆ ತಗೊಂಡು ಅಳಿಕೆ ಹಾಕುತ್ತೆ ಒಳಗಡೆ ಇರೋ ಇದೆಲ್ಲ ಕಾರ್ಬನ್ ಡೈಆಕ್ಸೈಡ್ ಇದೆಲ್ಲ. ಹಂಗೆ ಮೋಟ್ರ್ ಇರೋದ್ರಿಂದ ಕೈಲೇ ನೀರು ಎಳಿತಾರಲ್ಲ ಕೊಟ್ಕೊಂಡಲ್ಲಿ, ಅದರಲ್ಲಿ ಮೇಲೆ ಕೆಡೆ ಆಗ್ತಾ ಇರುತ್ತೆ. ಮೋಟ್ರ್ ಇರೋದ್ರಿಂದ ಏರ್ ಪಾಸ್ ಆಗಲ್ಲ. ಓಕೆ. ನಿಮ್ಮ ಹೆಸರಣ್ಣ? ದೇವರಾಜ್ ಅಂತ. ಅದೇ ನೀವು ಬಾವಿನೂ ಮಾಡ್ತೀರಾ? ನಿಮ್ಮ ನಂಬರ್ ಹೇಳ್ಬಿಡಿ. ಹಂಗೆ 8453 98296969. ಓಕೆ. ಸಕಲೇಶ್ಪುರ ಸುತ್ತಮುತ್ತ ಹೊರಗಡೆನೆಲ್ಲ ಹೋಗಿ ಮಾಡಿಕೊಡ್ತೀರಾ? ಸಕಲೇಶ್ಪುರ ಸುತ್ತಮುತ್ತ ಹಾಗೆ ಹೊರಗಡೆ ಎಲ್ಲೇ ಏನಾದರೂ ಬಾವಿ ಕೆಲಸ ಇತ್ತು ಅಂದರೆ, ಬಾವಿ ಹೊಸ ಬಾವಿ ಮಾಡೋದೆಲ್ಲ ಮಾಡಿಕೊಡ್ತೀರಾ? ಇವ್ರು ನಮ್ಮೂರವರೇ. ಓಕೆ. ಯೂಟ್ಯೂಬಲ್ಲಿ ಹಾಕಿರ್ತೀನಣ್ಣ, ಫೋನ್ ಮಾಡಿದ್ರೆ ನೋಡ ಮಾಡಿ ನೋಡಿ. ಇದೆಲ್ಲ ಟೆಕ್ನಿಕ್ ಗೊತ್ತೇ ಇರಲಿಲ್ಲ, ಈ ಥರನೂ ಮಾಡ್ತಾರೆ ಅಂತ. ಮತ್ತು ಕೆಲವರು ಬೆಂಕಿ ಕಚ್ಚಿಬಿಟ್ಟು ಹಾಕ್ತಾರೆ ಒಳಗಡೆಗೆ. ಅದು ಚೆಕ್ ಮಾಡೋಕ್ಕಷ್ಟೇ ಆಕ್ಸಿಜನ್ ಇದೆಯಲ್ಲ ಅಂತ. ಆಕ್ಸಿಜನ್ ಇದ್ದರೆ ಉರಿಯುತ್ತೆ, ಇಲ್ಲ ಅಂದರೆ ಆರೋಗುತ್ತೆ. ಸುಮಾರು ಮೇಲಿತ್ತಲ್ಲಣ್ಣ, 4-5 ರಿಂಗ್ ಮೇಲಿದೆ ಮೋಟ್ರ್. ಇನ್ನೂ ಇಳಿಸ್ಬೇಕು ಎಳಿಕೆ. ನೀವು ಮೇಲೆ ಕೆತ್ತಿದ್ದಾ? ನೋಡಿ ಇಲ್ಲ ಅಂತ ಹೇಳಿದ್ರೆ ಆಕ್ಸಿಜನ್ ಶಾರ್ಟೇಜ್ ಆಗ್ತದೆ. ಹಾಂ ಹೌದು, ಬಾವಿ ತೆಗಿ. ಹಾಂ ಹಾಂ. ಕರೆಂಟ್ ಕಂತಿದ್ದ ಕೇಬಲ್ ಹಾಕಿದ್ರು ಮೋಟ್ರಿಗೆ, ಕಲೆಕ್ಷನ್ ಎಲ್ಲ ತೆಗ್ದಾರೆ. ನಾನು ಕಡೆ ಹಿಂಗೆ ಇಟ್ಕೊಂಡು ಹೇಳ್ಕೊಡ್ತೀವಿ. ಅರ್ಧ ಬಾವಿ ಮೋಟ್ರ್ ಬಂದಿದೆ. ಹಾಂ. ಕರೆಂಟ್ ಕಲೆಕ್ಷನ್ ತೆಗೆದು ಹಾಕ್ತಿದ್ರು ನಾನು. ಮೋಟ್ರ್ ಕರೆಂಟ್ ಇರಲ್ಲ, ಇದುವೇ ತೆಗೆದು ನಿಮ್ಮ ಮೇಲೆ ಹಾಕಿರೋದು. ಕರೆಂಟ್ ಅರ್ಥ ಆಗಿರೋದು ನಮ್ಮ ಸಿಕ್ತು, ಕೈ ಬಿಟ್ಟು ಮೋಟ್ರ್. ಹಾಂ ಹಾಂ. ಎಲ್ಲ ಫುಲ್ ಸುತ್ತ ಕೆಸರಾಗಿದೆ. ಆ ಕೆಸರೆಲ್ಲ ಕ್ಲಿಯರ್ ಮಾಡಬೇಕು, ಇಲ್ಲಾಂದರೆ ಉಸಿರು ಕಟ್ಬಿಡುತ್ತೆ ಅಂತದು. ಅದಕ್ಕೋಸ್ಕರ ಈ ಥರ ನಾವು ಗ್ರಿಲ್ಸ್ ಹಾಕ್ಸಿರೋದ್ರಿಂದ ಒಂದು ಸ್ವಲ್ಪ ಹೋಲ್ ಚಿಕ್ಕದಾಯ್ತದು. ಓಹೋ, ಈ ಮೂತಿಗೆಲ್ಲ ಬೆಳೀತಾನೆ ಕೆಸರು. ನೋಡಿ ಹೆಂಗಿದೆ, ಇಲ್ಲ ಪಾಯಸ ಥರ ಆಗ್ಬಿಟ್ಟಿದೆ.
ಸುಮ್ಮನೆ ನಾವು ಏನೋ ವಿತೌಟ್ ಟೆಕ್ನಿಕ್ ಇಲ್ಲದೆ ಏನಾರು ಮಾಡೋಕ್ಕೆ ಹೋಗ್ಬಿಟ್ರೆ ಏನೇನೋ ಎಡವಟ್ಟಾಗ್ಬಿಡ್ತವೆ ಹಂಗೆ. ಅದನ್ನ ಯಾರು ಏನಂತಾರೆ ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಆ ಥರ. ಈಗ ಗುದ್ಲಿ ಇದೆಲ್ಲ ಕೆಳಗಡೆ ಬಿಡ್ತಿದ್ದಾರೆ. ನೋಡಿಬಿಡ್ಬೇಕು ಅಲ್ಲಿ ಮೋಟ್ರಿಗೆ ಬಡಿಗೆ ನೀವು ಬರೀ ಬಾವಿ ಕೆಲಸ ಮಾಡೋದಣ್ಣ, ಬೇರೆ ಏನೇನು ಮಾಡ್ತೀರಾ? ಏನ್ ಬೇಕು ಹೇಳಿ ಕೆಲಸ. ಹಂಗೆ ತೋಟದ ಕೆಲಸ ಪ್ರತಿಯೊಂದನ್ನ. ಹಾಂ, ಓಕೆ, ಆಲ್ರೌಂಡರ್. ಊರ್ ಕಡೆ ಒಂದಿದ್ರೆ ಆಗಲ್ಲ, ಎಲ್ಲಾನು ಮಾಡ್ಬೇಕಾಯ್ತದೆ. ಆಯ್ತು. ಪ್ಲಾಸ್ಟಿಕ್ ಅದು ತಲೆ ಮೇಲೆ ಕೆಸರು ಬೀಳದಿರಕ್ಕ ಅದೇ ಗಚ್ಚೆ ಬೀಳುತ್ತೆ. ಮರ ಗಟ್ಟಿ ಇದೆಯಲ್ಲ ಅಣ್ಣ ಅದು? ಇದು ಕಟ್ಕೊಂಡು ಕೂತ್ಕೊಳ್ಳಕ್ಕೆ ಬಂದಿದ್ರೆ ಭಾರಿ ಸುಲಭ ಆಗೋದು. ಇಲ್ಲೇನು ಅಂದ್ರೆ ಬಕೆಟ್ ಏನಾರು ಇದಕ್ಕೆ ತಡೆದು ಮತ್ತೆ ಪಲ್ಟಿ ಹೊಡೆದು ಬಿಡ್ತಾವ. ಪಲ್ಟಿ ಎಲ್ಲ ಕೊಂಡೆ ಕಟ್ಟುತ್ತೆ. ಹೌದಾ? ಹುಷಾರಣ್ಣ. ಹಗ್ಗ ಹಗ್ಗ ಕಟ್ತಾ ಬಡಿಗೆ ಹಗ್ಗ ಲೂಸ್ ಬಿಡ ರಾಜ, ನೀನು ಅಲ್ಲಿಗೆ ಹೋಗ್ಬೇಕು. ಅವ್ರಿಗೆ ಬಂದ್ಬಿಟ್ಟು ಹಾಕಲ್ಲ. ಇದು ಹಗ್ಗ ಹಿಡ್ಕೋಬೇಕು. ಇಲ್ಲೇ ನಿಂತ್ಕೊಂಡ್ಬಿಟ್ಟು ಸಿಡಿಸ್ಬಿಡು. ನಿಧಾನ ಬನ್ನಿಯ್ಯ, ನಾನು ಹೇಳ್ತೇನೆ ರಾಜ. ಬರ್ಲೆ ನಿಧಾನ ನಿಧಾನ ಬರ್ಬೇಕು. ನಿಧಾನ ಬರ್ಬೇಕು. ಬರ್ಲೆ ನಿಧಾನ ನಿಧಾನ. ಕಾಲು ಹಿಚ್ಚಿಗೆ ಬಿಡಿ. ನಿಧಾನ ಬಿಡಿ. ನಿಧಾನ ನಿಧಾನ. ಮೋಟ್ರ್ ಹಿಂದ್ಗಡೆ ಬೆನ್ನಿಗೆ. ಗೊತ್ತಾಯ್ತು. ನಿಧಾನ 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 ನಿಧಾನ. ನಿಮಿಷ ಹೇಳ್ಕೊಳ್ಳಿ. ಎಲ್ಲ ಮನೆಗೆ ಹೋಗಿ. ಪೀಸ್ ಆಯ್ತು, ಎಲ್ಲ ಮನೆಗೆ ಹೋಗಿ. ಹಿಂದಕ್ಕೆ ಹೋದ್ರೆ ಮನೆಗೆ ಹೋಗಿ ಬಿಚ್ಕೊಳ್ಳಿ. ಬಕೆಟ್ ಬಿಟ್ಟು ಓಡೆ 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 ಓಡೆ. ರಾಜ, ಒಂದು ಪಾಟಿಸ್ತಾ ಪಾಟಿ ಒಂದು. ಅಮ್ಮ, ಮಮ್ಮಿ ಮಮ್ಮಿ, ಅಮ್ಮ. ಅರ್ಜೆಂಟ್ ಏನಿಲ್ಲ. ನಾನು ಹಚ್ತೀನಿ. ಹಗ್ಗ ಬಿತ್ತೀವಲ್ಲ, ಹಗ್ಗ ಬಿಚ್ಚಿದ್ರೆ ಹಂಗೆ ಹಚ್ತೀನಿ. ಮುದ್ರು ಬೇಡ. ನಮಸ್ಕಾರ. ಹಾಂ, ಹೊಸ ಗಾಡಿ ಬಂದ್ಬಿಟ್ಟಿತ್ತೆ. ಬಿಡ್ಲಾ? ದೇವ್ರಿಗೆ ಹಾಂ ಬಿಡಿ. ಇದು ಇದೆಲ್ಲ ಕೊಂಡಿ ನೋಡಿ. ಆಗ ನಾವು ರೈನ್ ಕೋಟ್ ಯೂಸ್ ಮಾಡ್ತಾರೆ, ಆ ರೈನ್ ಕೋಟ್ ಯೂಸ್ ಮಾಡ್ಕೊಂಡು ಕವರ್ ಮಾಡ್ಕೊತಿಲ್ಲ, ಅಂದರೆ ತಲೆಗೆ ಮುಖಕ್ಕೆ ಎಲ್ಲ ಕಡೆ ಮಣ್ಣು ಬೀಳುತ್ತೆ. ಸೌಕರ್ ಹೋದಲ್ಲ ಎಲ್ಲಿಗೆ? ಕಾರ್ಲೆ ಅಲ್ಲವನೇ ಗಾಡಿ ಹೊಸ ಗಾಡಿ ತಗೊಂಡ್ರ? ಆಗ ಹಾಂ ನಾಯಿ ಬಂದಿತ್ತಾ? ಹಾಂ ನೀನು ಹಾಕಿದೆ ಮಿಟ್ಟು ಇಲ್ಲಿ ಹಗ್ಗ ಕಟ್ ಮಾಡ್ತೀನಿ. ಶಾಟ ಕಟ್ ಮಾಡ್ಬಿಡ್ತೀನಿ. ನಿಮ್ಮನೆ ಬಾಯಿ ಹೋಗಿದ್ದಲ್ಲ ದೇವಸ್ಥೆ. ದೇವಸಿ ಗಾಂಚಲಿ ಕೈತಿಯ ನಮ್ಮ ಇವೆಲ್ಲ ಹಳ್ಳಿ ಭಾಷೆಗಳು, ಇವೆಲ್ಲ ಸೆನ್ಸರ್ ಮಾಡೋಕ್ಕಾಗಲ್ಲ. ಇಂದ ಇಂಥ ನಾಯಿ ಅಂತ ಯಾರ್ದು? ನಿನ್ನ ಹೆಸರು? ಅಭಿ. ಅವರು ಹೆಂಡತಿದಾರಲ್ಲ, ಹಾಂ ಅವನ ಮನೆ ರಿಂಗ್ ಬೀಸಕ್ ಹೋಯ್ದಿವ, ಹಾಳ ಮಾಡಕ್ ಹೋಯ್ದಿ. ಹಾಂ ಫುಲ್ ಟೈಟ್ ನಾನು ಇಳಿತೀನಿ ಅಂತ ಇಳಿದು ಕೊಡ್ತೀಯ ಹೇಳು, ನಾನು ತಗೊಂಡು
ಎಷ್ಟು ನಾನು ಇಳಿಕ್ ನಿಂತ್ಕೋತಿದ್ರಾ ಇದೋ ಇದೆ ಇಳಿದೋಗಿದ್ರಾ ಎಣ್ಣೆ ಹಾಕಿದ್ವಿ ಎರಡವೆ ಒಂದು ಬಾಟ್ಲಿಯ ಒಂದು ಬಾಟ್ಲಿ ಅವ್ರು ತಂದು ಕೊಟ್ಟೆ ನಾನು ಕುಡ್ದೆ ನಾನು ಹಿಂಗೆ ನೀವು ಇಳಿದಿದ್ದು ಅದು ಆಮೇಲೆ ಬ್ಯಾಲೆನ್ಸ್ ಇತ್ತು ಆ ಕಡೆ ಈ ಕಡೆ ಕಾಪಾಡ್ತೀನಿ. ಎಣ್ಣೆ ಜಾಸ್ತಿ ಆಗಿತ್ತಲ್ಲ ಅದಕ್ಕೆ ನನಗೆ ಗಾಂಚಳಿ ಮಾಡಿ ಗೋಪಿ ಕೈಲೇ ಕಳಿಸ್ತೀನಿ ನಾನು. ಗೋಪಿ ಹೆಚ್ಚಾಡ್ ಕುಡಿ ಹೋಗಿ ಕನ್ನಡ ಮಗಳೆ. ಇದು ಸ್ವಚ್ಛ ಅಚ್ಚ ಕನ್ನಡದ ಗೋಪಿ ಹೆಚ್ಚಾಡ್ ಕುಡಿ ಅವನು ಖಾರ ಅಷ್ಟೇಂಟ್ ಮಾಡ್ಕೊಂಡು ಹೋಗು. ಈಗ ಕೆಳಗಡೆ ಇರೋ ಫುಲ್ ಕೆಸರು ಸುಮ್ಮನೆ ಖಾಲಿ ಮಾಡಿ ಕೆಸರು ತೆಗಿತಾರೆ ನೋಡಿ ಬಕೆಟ್ ಎಲ್ಲ ಬಿಡ್ತಾ ಇದ್ದಾರೆ ಅಲ್ಲ ಬಕೆಟ್ ಬರ್ತಾ ಇದೆ ಹುಷಾರು ಬೇವಸ ಅವನೇನು ಕಮ್ಮಿ ಇಲ್ಲ ಕಮ್ಮಿ ಆಸಲ್ಲ ಅವನು ಇಡೇಟ್ ನಮ್ಮ ದೊಡ್ಡಪ್ಪ ಇಂಗ್ಲೀಷ್ ಎಲ್ಲ ಮಾತಾಡ್ತಾರೆ ಅಪರೂಪಕ್ಕೆ ಇಡೇಟ್ ನೋಡ್ಕ ಬುಲ್ಡೆ ಬುಲ್ಡೆ ಬಕೆಟು ಪಾಟಿ ಆಫ್ ಮಾಡಿ ಹಾಂ ಕಣ್ಣಿಗೆ ಹೊಡಿತೆ. ಹೌದಾ ಸರಿ ಸರಿ ಓಕೆ ನಾನು ಇವಾಗ ಯೂಸ್ ಆಗುತ್ತೆ ಅಂತ ಅನು ಮಾಡಿದೆ ಇಲ್ಲ ಇಲ್ಲ. ನೀವು ಕೂತ್ ಕಳ್ಕೊಡಿ ಯಾವ್ದಾ ಮೋಟ್ರಾ ಇಲ್ಲ ಈಗ ಇನ್ನು ಮೇಲೆ ಕೆತ್ತಿರೋದು ಇನ್ನು ಎಷ್ಟು ಸುಮಾರು ನೀರು ಬಂದು ದೊಡ್ಡಪ್ಪ ಕಾರ್ ತೊಳೆದು ನೀರು ಬಿಟ್ಟು 1 ಗಂಟೆ ಮೇಲೆ ಹಾಂ ಸುಮಾರು ನೀರು ಬಂತು ಆಚೆಗೆ ಸೈಡ್ ಇಟ್ಕೋಬೇಕು ಆ ಕಡೆ ಇಟ್ಕೊಳ್ರಿ ನಿಮ್ಮ ಬಾವಿನ ಎಷ್ಟು ಯಾವಾಗ ಸೋರ್ಸಿದ್ ಲಾಸ್ಟ್ ಟೈಮು ಆಯ್ತಲ್ಲ ಮತ್ತೆ ಮಾಡಿಸ್ಬಿಡಿ ನಮ್ದೇನು ಆಗಿಲ್ಲ ಗಲೀಜಿಲ್ಲ ಗಲೀಜಿಲ್ಲ ಗಟ್ಟಿ ಗಟ್ಟಿ ಅಂದರೆ ಕೆಸರು ತೆಗಿಬೇಕು ಕೆಸರು ಒಂದು 4 ಹಿಂಗೆ ಇಳಿಸ್ಬೇಕು ಕಾಕಡಿಗೆ ಹೋಗಿ ಬರ್ತೈತಾ ಕೆಸರು ಆ ಕಡೆ ಹಾಕಿ ಇದಾನ ನೋಡಿ ಈ ಥರ ಫುಲ್ ಕಂಪ್ಲೀಟ್ ಇದನ್ನೇ ಬಾವಿ ಸೋಸೋದಂತಾರೆ ಇದಕ್ಕೆ ಕೂಡು ತೆಗಿಯೋದು ಹೂಳು ತೆಗಿಯೋದು ಸಿಂಪಲ್ ಆಗಿ ಕ್ಲೀನ್ ಮಾಡೋದು ಕೆಳಗಡೆ ಕೆಸರೆಲ್ಲ ಕುರಿಗಾಗಲಿ ಸೊಪ್ಪು ಇಟ್ಕೊಂಡು ಐತೆ ಇಲ್ಲ ಅದು ಒಳಗಡೆ ಮೇಲೆ ಕೆಡೆ ಮಾಡ್ತಲ್ಲ ಅದು ಆಡಿಸ್ಬೇಕಲ್ಲ ಹಾಂ ಆಕ್ಸಿಜನ್ ಇರಲ್ಲ ಅಂತಲ್ಲ ಈ ಥರ ಇದೆ ಯಾವ ಕೆಲಸ ಚಿಕ್ಕದಲ್ಲ ಯಾವ ಕೆಲಸ ದೊಡ್ಡದಲ್ಲ ಎಲ್ಲದಕ್ಕೂ ಅದೇ ರೀತಿಯಾದ ಪರಿಶ್ರಮ ಇದ್ದಿದೆ ಇವೆಲ್ಲ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ ಇವರೇ ಅವ್ರು ಎಕ್ಸ್ಪರ್ಟ್ಸ್ ಆಗಿರೋದ್ರಿಂದ ಎಲ್ಲ ಮಾಡಿಕೊಡ್ತಾರೆ ಬಟ್ ಎಲ್ಲ ಒಂಥರ ರಿಸ್ಕೆ ಎಲ್ಲ ಕೆಲಸನೂ ಇದೇ ನೀರು ಒಳಗಡೆ ಟ್ಯಾಂಕಿಗೆಲ್ಲ ಬರ್ತಿದ್ದು ಕೆಸರು ಅಲ್ಲ ಈ ಕಡೆಯಿಂದ ಕೆಳಗಡೆಯಿಂದ ಒಬ್ರು ಎತ್ಕೊಡ್ತಾರೆ ಇಲ್ಲಿ ಮೇಲೆ ಒಬ್ರು ನೋಡ್ಕೊತಾರೆ ಒಬ್ರು ತುಯ್ಯೋಕ್ಕೆ ಮತ್ತು ಅಲ್ಲಿ ಎಳೆಯೋಕ್ಕೆ ಬಿಡ್ತಾರೆ ನೋಡಿ ಆ ಕಡೆ ಭತ್ತ ಕುಟ್ಟ ಬತ್ತಿ ನೀರು ಈ ಥರ ಎಷ್ಟಕ್ಕೆ ಮನೆ ಹಾಳು ಮಾಡ್ದ ಬೇವರ್ತಿ ಎಷ್ಟಕ್ಕೆ ಮನೆ ಹಾಳು ಮಾಡ್ದ ಎಷ್ಟಕ್ಕೆ ಮನೆ ಹಾಳು ಮಾಡ್ದ ಏನು ನಿನ್ನ ಮಂಡುದ್ದ ಐತೆ ನೀವು ಆಯ್ತಾ ನೋವು ಕೇಳ್ಕೊಂಡು ಆ ಕೂಡ ಸಾರಿ ನಾವು ಡ್ರಮ್ಮಲ್ಲಿ ನೀರು ಕಡಿಮೆ ಇದೆ ಬಾವಿಲಿ ಅಂದ್ಕೊಂಡ್ವಿ ನೋಡಿದ್ರೆ ತೆಗೆದ್ಬಿಟ್ಟು ಕೆಳಗಡೆ ಕೆಸರು ಬರುತ್ತೆ ಅಂತ ಬಿಟ್ಟರೆ ಸುಮಾರು ಇಷ್ಟೇ ಒಂದು ಸಿಂಟಾಗಷ್ಟು ನೀರೇ ವೇಸ್ಟ್ ಆಗಿಬಿಡ್ತು ಆಮೇಲೆಲ್ಲ ತೆಗೆದು ಈ ಕಡೆ ತೋಟಕ್ಕೆ ಬಿಟ್ವಿ ಈಗೆಲ್ಲ ಕೆಲಸ ನಡೀತಾ ಇದೆ ಹಾಯ್ ಶನ್ವಿ ಹಾಂ ಏನು ಟು ಸಿಕ್ಕಾಪಟ್ಟೆ ಇದೆಯಪ್ಪ ಕೆಸರು ಇವರೆಲ್ಲ ಇಲ್ಲಾಂದರೆ ಎಷ್ಟು ಕಷ್ಟ ಆಗ್ಬಿಡುತ್ತಲ್ಲ ಈ ಜಾತಿ ಗೀತಿ ಅಂತ ಅವಾಗೆ ಅದೆಲ್ಲ ಮಾಡ್ಕೊಂಡಿರೋದು ಅವರೆಲ್ಲ ಇಂತಿಂಥ ಕೆಲಸ ಮಾಡೋರು ಇಂತಿಂಥದ್ದು ಅಂತ ಇದು ಎಷ್ಟು ಕೆಸರು ಫೋನ್ ಫೋನ್ ಯಾವುದಿಲ್ಲ ಹೊರಗೋದ್ನ ಏನು ನೋಡೋಣ ಅಂತ ಬಂದೆ ಮತ್ತೆ ಅಂತ ತೋಟ ಹೇಳ್ದೆ ನಿನ್ನೆ ಅವ್ರ ಮನೆ ಎಲ್ಲಿ ಏನು ಯಾರೋ ಬೆಂಗಳೂರು ಅಂದಲ್ಲ ನಂಗೇನು ಗೊತ್ತಾ ಅವು ಇಲ್ಲಿ ಬೆಳಿಗ್ಗೆ ಅಷ್ಟೊತ್ತಿಗೆ ಹೇಳ್ಬೇಕಂತೆ ಕಾಳ್ಯಾರಿಗೆ ಅವು ಎಲ್ಲ ಕೆಲ್ಸಕ್ಕೆ ಒಪ್ಪಿಗೆ ಬಿಟ್ರೆ ಕಷ್ಟ ಅಂತ ಇವರು ಏನು ಆಗ್ಬೇಕು ಅವನಿಗೆ ಆಮೇಲೆ ಅವರ ಗಾಳಿ ಮಾತ್ರ ರಜಾ ನಿನ್ನೆ ಬಂದಳಿದ್ರೆ ಸ್ವಲ್ಪ ಗಾಳಿ ಇದ್ದಿಲ್ಲ
ಯಾರ್ದ ಬನ್ನಡೆ ಬಂದಡಿ ಮತ್ತೆ ಮನೆದು ಹ್ಞೂ ಅದು ಗಾಳಿ ಎಲ್ಲ ದೊಡ್ಡ ಬಾವಿ ಮತ್ತೆ ಯಾರು ನಾಗಮ್ಮಂದ ಇವಾಗ ಅದನ್ನ ಒಂದು ಹ್ಞೂ ಗಾಳಿ ಇರಲಿಲ್ಲ. ಹ್ಞೂ ಇದು ಪರವಾಗಿಲ್ಲ ಚೆನ್ನಾಗಿದೆ. ಇದು 5 ಅಡಿ ರಿಂಗ್ ಅಲ್ಲ, ಹಾಂ 5 ಅಡಿ ರಿಂಗು. ಇದು ಅದೇ 4 ಅಡಿ ಜನ, ಇದು 4.5 ಅದು 6 ಅಡಿದು. ಇದು 5 ಅಡಿ. ರಾಮೀನು ಇದು ಒಳಗೆ 4 ಹ್ಞೂ 4.5 ಹಿಂಗೆ ಬರೋದು, ಅದು 6 ಅಡಿ ಹ್ಞೂ 5.5 ಒಳಗೆ. ಕೆಲವು ಬಾವಿ ನಮ್ಮ ಒಳ್ಳೆಯ ಇವನು ಮಂಜ ಹಾಂ ಮಂಜನ ಬಾವಿ ಇಳಿದ್ರೆ ಉಸಿರು ಕಟ್ಟುತ್ತೆ. ಯಾವ ಮಂಜ? ಪಿಟಂಕಿ ಮಂಜ ಮೇಲೆ ಗುಡ್ಡಿನ ತಮ್ಮ ಅವ್ರ ಬಾಯಿ ಮಾಡ್ತಾನ? ಅದು ಬಾವಿ ಹಳೆ ಬಾವಿ ಅಲ್ಲ. 3 ಅಡಿ ಅಯ್ಯೋ ಬಾವಿ. ಅದು ಎತ್ತಬೇಕ ಹೆಣ ಎತ್ತಬೇಕು. ನಾನು ರಮೇಶ್ ಮುಂದೆ ಅದು ಎಲ್ಲವ ವನವಾಸ. ಏ ಇವ್ರದ್ದು ಏಯ್ ಯಾರ್ದು ಚಮ್ಮಣ್ಣ ಮುಂದೆ ಕೊಪ್ಪಳ ನೀನು ರೈಟ್ ಯಾವ ಒಳ್ಳೆ ಇಲ್ಲಿ ಮುಂದೆ ಕುಮಾರಣ್ಣ ಶಮ್ಮಣ್ಣ ಎಣ್ಣೆ ಕುಂಟ ಇಲ್ಲಿ ಶಂಭು ಹ್ಞೂ ನಾಯಿ ನೀನೇ ಎತ್ಕೊಟ್ಟಿದ್ದ ಹ್ಞೂ ನೀನ ಕೊಟ್ಟ ಎಲ್ಲಿ ಅವ್ರ ನಾಯಿದು ಇತ್ತಲ್ಲ ಕಲ್ಲಸ ಅದು ನಾಯಿ ಮೇಲೆ ಹಾಗೆ ಅವ್ರಿಗೆ ಯಾಕೆ ಉಪಕಾರ ಮಾಡಬೇಕು. ಸುಳ ಮಕ್ಕಳು ದುಡ್ಡು ಐತೆ ಇಡೀ ಕೂಡಿ ನೋಡ್ರಿ ನಿಮಗೆ ಸುಮ್ಮನೆ ಇರಿ ಗೌಡ್ರಿ ನಾನು ಮಾಡಿಕೊಡ್ತೇನೆ ಅಂತ. ಒಂದು ಸ್ವಲ್ಪ ಲೂಸ್ ಬಿಡ್ತೀವಿ ಪೂರ್ತಿ ಅಲ್ಲಿ ಹೇಳಿದ್ರೆ ಅಲ್ಲ ಲೂಸ್ ಬತ್ತೆ ಇದು ಕಡಿತಾವಲ್ಲ. ಕಟ್ಟೆ ಇದೇನು ಮಾಡ್ಯಾರ ವೆಲ್ಡಿಂಗ್ ಮಾಡಿಬಿಟ್ಟಾರೆ ಇದಕ್ಕೆ. ಅದು ಫುಲ್ಲು ವೆಲ್ಡಿಂಗ್ ಮಾಡ್ಯಾರ ಮತ್ತೆ ನಾಳೆ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ. ಹಿಂಗೆ 4 ಎತ್ತಕ್ಕೆ ಹೋದ್ರೆ ರಾಟ್ ಕಡಿಸುತ್ತೆ. ಇದು ನಮ್ಮ ಮನೆ ಗೆಸ್ಟು. ನಾವು ಯಾವಾಗ ಬಂದರೂ ಇರುತ್ತೆ, ಶೇಖರಣೆ ಎಲ್ಲ ಕೊಡುತ್ತೆ. ತಡಿಯೇ ಸಿಡೋನ್ ಚಿನ್ನ. ಅದು ಮಮ್ಮ ಡಾಗ್. ಇದು ಮರಿ ಹಾಕಿದೆ, ಎಲ್ಲಿದೆ ಗೊತ್ತಿಲ್ಲ ಮರಿ. ಸಿಡೋನ್ ಬೇಕಡೆ ಈ ಕಡೆ ಬಾ. ಶೇಖಂಡ್ ಕೂರು ಶೇಖಂಡ್ ಗುಡ್ ಡಾಗಿ. ನನಗೆ ಭಯ ಆಯಿತು. ನೀರು ಬಿಡಬೇಕಾಯಿತು ಪಾಪ ಅದಕ್ಕೆ. ಅದು ಪುಡಿ ಮಾಡಕ್ಕೋ, ಹಂಗೆ ಹಿಡಿದು ಹಾಕ್ಬೇಡ, ಕಚ್ಕೊಳಕ್ಕೆ ಕಷ್ಟ ಆಗುತ್ತೆ. ನೀನು ಬಾ ಹಂಗೆ ಶೇಖಂಡ್ ಕೊಡು, ನಿಂಗೆ ಕೊಡ್ತೀನಿ. ನನ್ನ ಸೊಸೆ ಅಲ್ವೇನೆ. ನಾನು ಜಲ್ದಿ ಮದುವೆ ಮಾಡ್ಕೊಂಡಿದ್ರೆ ನನ್ನ ಮಗನ್ನ ನೀನು ಕೊಟ್ಟು ಮದುವೆ ಮಾಡ್ಬಿಡ್ತಾಯಿದ್ದೆ. ನಿಮ್ಮಮ್ಮ ಜಲ್ದಿ ಮದುವೆ ಮಾಡ್ಕೊಂಬಿಟ್ಲು, ಏನು ಮಾಡೋದು? ಚಿಕ್ಕವನಾದ್ರೂ ಮದುವೆ ಮಾಡ್ಕೊತೀಯಾ? ಎಷ್ಟು ನಿಂಗೆ ಏಜ್ ಇವಾಗ? 11 ವರ್ಷ. 11 ವರ್ಷ ಡಿಫ್ರೆನ್ಸ್ ಇರೋ ಮಾಡ್ಕೊತೀಯಾ ನನ್ನ ಮಗನಿಗೆ? ಹಾಂ ಹೋಗಿ ಏನಾದ್ರು ತಿನ್ಬಿಡು, ಸಗಣಿ ಈಗ ಏನಾದ್ರು. ಈ ಸತಿ ನನ್ನ ಸೊಸೆ ಹಾಗೆ ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಪೂಲ್ ಮತ್ತೆ ಆನ್ ಮಾಡೆ. ಓಕೆ, ಈಗ ನೀರು ತುಂಬಿಸ್ಬಿಡೋಣ, ಫುಲ್ಲು ತುಂಬಿಸ್ಬಿಟ್ಟು ಆಡಕ್ಕೆ ಬಿಡೋದು. ಆ ಕಡೆ ಬಾವಿ ಕೆಲಸ ನಡೀತಾ ಇದೆ. ಮಗನೇ ನೀರು ಕಡಿಮೆ ಇದೆ ಈ ಸತಿ, ಫುಲ್ ನೀರು ಬೇಡ. ಓಕೆ ತಿಂಡಿ ಮಾಡ್ಬಿಡು ಫಸ್ಟು. ತಿಂಡಿ ಮಾಡಾದ್ಮೇಲೆ ಸ್ವಿಮ್ಮಿಂಗ್ ಪೂಲ್, ಓಕೆನಾ? ಅಜ್ಜಿ ಅವ್ರು ತಿಂಡಿ ಮಾಡಿಸ್ಬಿಡಿ ಅಜ್ಜಿ, ಇಲ್ಲ ಹಾಕೊಟ್ಬಿಡಿ ತಿಂತಾರೆ. 6 ಫ್ರೆಂಡ್ಸ್ ಎಲ್ಲ ಬಂದರು. ಇವನು ತಮಣಿ ಅಂತ, ಇವಳು ನಮ್ಮ ಡಾರ್ಲಿಂಗು. ಈ ಮನೆ ಕಟ್ಟಕ್ಕೆಲ್ಲ ಇವ್ರದೆಲ್ಲ ಸಿಕ್ಕಾಪಟ್ಟೆ ಕೈ ಇದೆ, ಕೆಲಸ ಐತೆ. ಸಾಕು ಬಿಡು ಮಗನೇ. ಓಕೆ ರೆಡಿನಾ? ಸ್ವಿಮ್ಮಿಂಗ್ ಮಾಡೋಣ ಎಲ್ಲರೂ? ಏಯ್ ಎತ್ತಕ್ಕಲ್ಲ, ತಿಂಡಿ ಮಾಡು ಫಸ್ಟು. ಆಚೆ ಬಾ, ತಿಂಡಿ ಆದಮೇಲೆ. ಓಹೋ ಅಕ್ಕ ನೋಡ್ದ, ಬಾ ಮಗನೆ ತಿಂಡಿ ಮಾಡೋಣ ಫಸ್ಟ್. ಯಾರು ತಿಂಡಿ ಐತೇನ್ರ? ಎಲ್ಲಿ ದೊಡ್ಡಮಲ್ಲಿ ಅಜ್ಜಿಯಲ್ಲಿ? ಆಮೇಲೆ ಬತ್ತಂತ. ಓಹೋ ಅಟ್ಟಿ ಒಳ್ಳೆ ಅಜ್ಜಿ ಕರ್ಕ ಬತ್ತಾ? ನಡೀರಿ.
ತೆಗೆದ್ರೆ ಮತ್ತೆ ಏರ್ತಾರೆ ರಿಂಗು. ಈ ಕಡೆ ಮತ್ತೆ ಇಳಿತೆ ಮೋಟ್ರ್ ಕಡೆಯ ಏನು ಉಲ್ಟಾ ಆಗಲ್ಲ. ಗುಡಿ ಮಗ ಏನು ಮಾಡಿದ್ರೆ ಮತ್ತೆ ಒಂದು ಗುಂಡಿ ಹೊಡೆದಾನೆ ಸೆಂಟ್ರಲ್ಲ ಮಧ್ಯ ಸೆಂಟ್ರ್ ಗುಂಡಿ ಆಗೇನಾಯ್ತು ಈ ರಿಂಗ್ ಜೈತಿರೋದು ರೈಟ್. ಕ್ಲಿಯರ್ ಆಗಿ ನಮಗೆ ಕೈ ಸೌಖ್ಯ ಅಲ್ಲ ಕೆಸರು. ಕೆಳಗಿನ ಮೇಲೆ ಬರೋದು. ಅಷ್ಟೇ ಬತ್ತಿತ್ತಲ್ಲ ಆ ಸೈಡ್ ರಿಂಗ್ ಸೈಡ್ ಅಲ್ವಾ ಸೈಡ್ ಅಲ್ಲೇ ಬಿಡಿಸ್ತೀನಿ ಈಗ ನೋಡಿಲಿ ಕರೆಕ್ಟಾ ನೋಡಿಲಿ ಅಂತೀವಿ ತೆಗಿಲೇ ಬರ್ಬೋದು ಹಂಗೆ ಬಿಡೋಕತ್ತೇನ ಹೇಳ್ದವರು ತೆಗಿತಿ ಹೇಳು ನಿಂಗೆ ಹೆಂಗೆ ಪತ್ತೆ. ಓ ಇವನು ಹೇಳಿದ್ರು ಸುಪ್ರಿ ಹೇಳಿದ್ದ ಅಂತಂದ್ರೆ ವೇಣುಗೆ. ಹಾಂ ವೇಣು ಸುಪ್ರಿ ನಮ್ಮ ಚಿನ್ನ ಮಗ. ಚಿನ್ನ ಮಗನೇ ಹೇಳಿ ಅಮ್ಮ ಇದು ಕಾಂಟ್ಯಾಕ್ಟ್ ಯಾರು ಕೊಟ್ಟಿದ್ದು ನಿಮ್ಗೆ? ಬಾವಿದು ಇವ್ರದ್ದು ಅಂಕಲ್ದು ಯಾರು? ಮಹಮ್ಮದ್ ಅದೇ ಆನೆಮಲು ಮಾಡ್ದಾನು ಏ ಅಹಮದ್ ಮೊಹಮ್ಮದ್ ಮೊಹಮ್ಮದಲ್ಲಿ ಮೊಹಮ್ಮದ್ ನೋಡಿ ಎಷ್ಟು ಕೆಲಸ ಇದೆ ಇನ್ನೂ ತಂದಿದ್ದಾರೆ. ನೋಡಿಲಿ ವೆಂಕಟೇಶಣ್ಣ ಹಾಂ ಇಲ್ಲಿ ಉಸುಕು ನೋಡಿಲಿ ಹ್ಞೂ ಕುಡಿಯಲ್ಲ ಅದೇ ಗೊತ್ತಾಯ್ತು. ನೀರ್ ಮೇಲೆ ಬೆಡ್ ತರಣ ಅದು ಹಾಂ ನೀರು ಇದೆ ಕೆಳಗಡೆ. ಹಾಂ ಹಾಂ ನಮ್ಗೆ ಬೆಟ್ಟ ನಿಂದೆ ಕೂಡಿ ಯಾವ ಪೆಟ್ರೋಲ್ ಬುಕ್. ಹಾಂ ಸಾಕೇನಣ್ಣ ಹಾಂ ಓಕೆನಾ ನೋಡ್ಕೊಳ್ಳಿ ಕ್ಲೀನಾಗಿ ನೋಡಿದ ರೂಲ್ ಮಾಡಿ ರಾಜಾ ಇಡೋದು ಟೈಟ್ ಐತಾ ಇಡೋದು ಬಿಚ್ಚಿಲ್ಲಲ್ಲ ಇಲ್ಲ ಇಲ್ಲ ಬಿಚ್ಚಿಲ್ಲ ಟೈಟ್ ಐತಿ. ಏಕೆ ಅಲ್ಲ ಹತ್ತಕ್ಕೆ ನಂಗೆ ಬಿಡಿ ಅದೆಲ್ಲ ಹಾಕ್ಬೇಕಿಲ್ಲ ಏಯ್ ಮುತ್ತಾಕ್ತು ಕೊಡಲ್ಲ ಸತ್ತೋಗಿ ಅದೆಲ್ಲ ಅದಕ್ಕೆ ಮಡಿಗೆ ಕಟ್ಟಿ ಈಗ ವಿಡಿಯೋ ಮಾಡ್ಕೊಂಡು ಕೇಳು ಚೆಂದಿಲ್ಲ ಚೆಂದಿಲ್ಲ ಹೊಂಗಡ ಬಸ್ಸಿಗೆ ಹೋದ ನೋಡಿ ವೆಂಕಟೇಶಣ್ಣ ನೋಡಿ ಇಲ್ಲಿ ಎಷ್ಟು ಗಟ್ಟಿ ಐತೆ ನೋಡಿ ಇಲ್ಲಿ ಕುಣಿಯದ ಅಲ್ಲಿ ಅದೇ ಹೇಳ್ತಿರೋದು. ಅದೇ ಬಸ್ಸು ಈ ಕಡೆ ಬಾರಿ ಗಟ್ಟಿ ಐತೆ ಹ್ಞೂ ಕಾಲಸಿ ಬಾಯಿ ಮೊದಲ ನೆತ್ತಿಗೆ ಕೆಡಕಿಡೋ ಇವನೇ ಬಕೆಟ ಬಕೆಟ್ ಕೆಡಕಿಡೋ ಇದು ಕಟ್ಟಿಲ್ಲ. ಏಯ್ ಫೋಟೋ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಫೋಟೋ ಮಾಡ್ತಾವ್ರೆ ನೀನು ಹೋದಾಗ ಸಾಹಸ ಅಲ್ಲ ಒಳ್ಳೆ ಸತ್ತೋಗಿ ಇದು ಬಿಡಕತ್ತೆ ಒಬ್ಬ ಎಷ್ಟು ಕಷ್ಟ ಐತಿ ಜಾಸ್ತಿ ಅಣ್ಣ ಇರಿ ಬಿಡ್ತಾರೆ ತಡೀರಿ ಯಾಕೆ ರಿಸ್ಕ್ ಹಾಕಿರಿ. ಬಾಯಿ ಹಿಡಿತಲ್ಲ ತೆರಜು ಕಾಲು ಗ್ರಿಪ್ ಸಿಗಕ್ಲ. ಅಂದ್ರೆ ಮಣ್ಣು ಐತೆ ಮತ್ತೆ ಕಾಲು ಎಂದವಲ್ಲ ತಡೀರಿ ಬಿಡ್ತಾರೆ ತಡೀರಿ. ಬರ್ತಾನೆ ಅವರಲ್ಲ ಇವರು ಅಣ್ಣ ಬಿಡ ಬರೋ ಮುಂದಕ್ಕೆ ಬರ್ರೋ ಹ್ಞೂ ಕರ್ಕೊಂಡ್ತಾನೆ. ಬಾಯಿ ಹಿಡಿಕಲ್ಲ ಮಣ್ಣು ಆಯ್ತು ಹಾಂ ಜಾಸ್ತಿ ಹೊತ್ತಿಲ್ಲ ಕಟ್ಟು ಕಾಣ ಸ್ವಾಡೆ ಸತ್ತೋದ್ರೆ ಆಯ್ತು ಫೈನಲ್ ಆಗಿ ಎಲ್ಲ ಬಾಗಿ ಕ್ಲೀನ್ ಆಗಿ ಬಂತು ಬಡಿಗೆ ಬಂದು ಬರಲಿ ಸಪೋರ್ಟಿಗೆ ಬೇಡವಾ ಮತ್ತೆ ನಾವು ನಮ್ಮ ಮಕ್ಕಳು ಬಿಡೋವರೆಗೂ ನಾನು ನಿಂತ್ರೆ ಬಂತು ನೋಡು. ಹಾಂ ಬಂತು ಬರ್ರಿ ಹಾಂ ಹೊಡೆ ಹೊಡೆ ಹಿಂದ್ಗಡೆ ಐತೆ. ಆಮೇಲೆ ಮುಂಗಡೆಯಿಂದ ಹಾಕಬೇಕು ಟೈಟ್ 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 ಅಲ್ಲಿ ನೋಡಿ ಕೇಳಿ ಹಾಂ ಸಡನ್ ನಮಗೆಲ್ಲ ರಿಂಗಿಗೆ ತಲೆ ಹೊಡೆದದ್ದು ಇಲ್ಲ ಇಲ್ಲ ಹಾಂ ರೈಟ್ ರೈಟ್ ಹೋಗ್ಲಿ 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 ಅಲ್ಲೇ ತಂಗಿದ್ರೆ ಬೇಕು. ಎಳೀರ್ವಾ ಎಳೀರಿ ಮೇಲೆ ಹೋಗ್ಲಿ next. ಈ ಸತ್ತೋದ ಹ್ಞೂ ಬರ್ಲಿ ಹೊಡೆ ತಲೆ ನಿಮಿಷ ತಲೆ ನಿಮಿಷ ಅಲ್ಲಿ ಸಾಕು ಹಾ ಸಾಕು ಬಿಡ ಕೇಳು
ಬಿಡಕ್ಕಿಲ್ಲ ಬಿಡಿ ಹೇಳ್ಕೊಳ್ಳಿ ಹೇಳ್ಕೊಳಕ್ಕಿಲ್ಲ. ಹಾಂ ಹೇಳ್ಕೊಳ್ಳಿ ಅದನ್ನು. ಬರ ತಪ್ಕೇತ್ನಿ ಬರ ತಪ್ಕೊಳ್ಳಿ, ಒಂದು ಮುತ್ಕೊಡಿ ತಪ್ಕೊಳ್ಳಿ ನನಗೆ. ಶರಣ ಆಯ್ತಲ್ಲ ನನಗೆ ಆಳ ನೋಡಿದ್ರೆ ಕಾಲು ನಡ್ಕೊ ಬರ್ತೀವಿ. ಓಕೆ, ಫೈನಲ್ ಆಗಿ ನೋಡಿ ಬರ್ರಿ MD. ಕಂಪ್ಲೀಟ್ ಆಯಿತು. ಹಿಂಗೆ ಬಾವಿ ಕಂಪ್ಲೀಟ್ ಇದ್ದು ಅದು ಹಗ್ಗ ಬಿಚ್ಚಿ ಹಾಕ್ಕೊಳ್ಳಿ. ಫಿನಿಶ್ ಆಯಿತು ಕೆಲಸ. ಏನಿದೆಲ್ಲ ಮೇಲೆ ಎತ್ಕೊಂಡು ಮೋಟ್ರ್ ಒಂದ್ಸರಿ ಕೆಳಗಡೆ ಇಳಿಸ್ಬೇಕಷ್ಟೆ. 3 ರಿಂಗು. ಓಹೋ ನೋಡಿ ಇಲ್ಲಿ ಎಷ್ಟು ಕೆಸರು. ಅದೇ ಲಾಸ್ಟು. ಅದು ಇನ್ನು ಮತ್ತೆ ಓಕೆ, ಫೈನಲ್ ಆಗಿ ಬಾವಿ ಕೆಲಸ ಮುಗೀತು. ಇವೆಲ್ಲ ಒಂದು ಸ್ವಲ್ಪ ವಾಷಿಂಗ್ ಗೀಶಿಂಗ್ ಎಲ್ಲ ಇರುತ್ತೆ ಅವ್ರದ್ದೆಲ್ಲ. ಪಾಪ ಸಿಕ್ಕಾಪಟ್ಟೆ ರಿಸ್ಕಿ ಜಾಬ್ ಇವೆಲ್ಲ, ಹೆವಿ. ನಮ್ಗೆ ನೋಡೋಕ್ಕೆ ಎಷ್ಟು ಭಯ ಆಗುತ್ತೆ ಅಂದರೆ ಮಾಡೋಕ್ಕೆ ಇನ್ನೆಷ್ಟು ಡಿಫಿಕಲ್ಟಿ ಇರುತ್ತೆ ಗೊತ್ತಿಲ್ಲ. ನೀರು ಅಣ್ಣ ಅಲ್ಲಿ ಕ್ಯಾನಲ್ ಬರುತ್ತೆ ನೋಡಿ, ಬ್ಯಾರ್ಲಲ್ಲಿ ಬರುತ್ತೆ ಅದು. ಫೈನಲ್ ಆಗಿ ಎಲ್ಲ ಕೆಲಸ ಮುಗೀತು. ಸೊ ಇವಾಗ ಏನು ಟೂಲ್ಸ್ ಇದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಆದರೆ ಫಿನಿಶ್ ನೋಡಿ. ನೀವೇನಾದರೂ ಕೆಲಸ ಮಾಡ್ಸಂಗಿದ್ರೆ ಹಾಕಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಮಾಡ್ತಾರೆ, ಪ್ರೊಫೆಷ್ನಲ್ಲಾಗಿ ನೀಟಾಗಿ ಎಲ್ಲ ಮಾಡಿಕೊಟ್ರು. ನಾವು ಹೇಳಿದ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು ಕೆಸರೆಲ್ಲ. ಕ್ಲೀನ್ ಮಾಡಿದ್ರು. ಟೀಮ್ ಇದೆ ಇವ್ರದ್ದು ಫುಲ್ಲು. ಬಾವಿನೂ ಮಾಡ್ತಾರೆ, ಬಾವಿ ಕ್ಲೀನೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ನೀವೇನಾದ್ರು ಮಾಡ್ಸಂಗಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತು ಕೆಳಗಡೆ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ ನೀವು ಫೋನ್ ಮಾಡಿ ಮಾಡ್ಬೋದು. ಲೋಕಲ್ಸ್ ಫಾರ್ ವೋಕಲ್ ಈ ರೀತಿ ಸ್ಟಾರ್ಟ್ ಆಗೈತೆ ಅಷ್ಟೇ. ಅಂದರೆ ನಮ್ಮವ್ರಿಗೆ, ನಮ್ಮ ಏನು ನಿಯರ್ ಬೈ ಇರ್ತಾರೆ ಅವ್ರಿಗೆ ನಾವೆಲ್ಲ ರೆಫರ್ ಮಾಡಿಕೊಂಡು ಕೆಲಸ ಮಾಡಿಸೋದ್ರಿಂದ ಇದು ಕೂಡ ಕಾಂಟ್ರಿಬ್ಯೂಟಿಂಗ್ ಟು ಲೋಕಲ್ ಫಾರ್ ವೋಕಲ್ ಅನ್ನೋ ಥರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಮಗೆಲ್ಲ ಇದು ಬರೋಲ್ಲ. ನಾವು ಮಾಡೋ ಕೆಲಸ ಅವ್ರು ಮಾಡೋಕ್ಕಾಗಲ್ಲ, ಅವ್ರು ಮಾಡೋ ಕೆಲಸ ನಾವು ಮಾಡೋಕ್ಕಾಗಲ್ಲ. ಈ ಕೆಲಸ ನಾವು ಮಾಡಿಬಿಟ್ರೆ ಅಷ್ಟೇ, ನಾಳೆನೇ ಪೇಷಂಟ್ ಆಗಿಬಿಡ್ತೀವಿ ICU ಅಲ್ಲಿ. ಹಂಗೆ ಓಕೆ, ಮುಗೀತು. ಈಗ ಪೇಮೆಂಟ್ ಕೊಟ್ಬಿಟ್ಟು ಕಳ್ಸೋಣ ಅಷ್ಟೇ. ನೋಡ್ಕೊಳ್ಳಿ ಆ ಕಡೆ ನೋಡ್ಕೊಳ್ಳಿ, ಮೋಟರ್ ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಬಿಡ್ತಾಯಿದ್ದೀನಿ 10 ಅಡಿ ಮೇಲೆ ಇತ್ತು ಕಲ ಬಾವಿನೇ ಮೋಟ್ರ್ ಇಳಿಸ್ಕೊತಾ ಇದ್ದೀನಿ. ಸಾಕು. ಅದೇನಾಗುತ್ತೆ, ನಲ್ಲಿ ಮರದ ತುಂಡು ಹಾಕಿದ್ರೊಳಗೆ ಇದು ನೀರು ಬಾವಿ ನೀಟ್ ಅಷ್ಟೇ. ಹಾಳಾಗಲ್ಲ, ಸ್ವೀಟ್ ಬರುತ್ತಾ? ನೀರು ಭಾಳ ಇದೆಲ್ಲ ಗೊತ್ತೇ ಇಲ್ಲ ನಮಗೆ. ಆಲ್ರೆಡಿ ಎಷ್ಟೊಂದು ನೀರು ಆಲ್ರೆಡಿ ಎಷ್ಟು ಬಂದಿದೆ? ಎಷ್ಟಡಿ ಮೇಲೆ ಇದೆಯಣ್ಣ? ಕಟ್ಟಿದ್ರ? ಇಲ್ಲ ಕಟ್ಟಾಯ್ತಾ? ಇದು ಎಷ್ಟಡಿ ಇದೆ ಮೇಲೆ? 2 ಅಡಿ 2.5 ಅಡಿ ಇರ್ಬೋದಾ? ಇಲ್ಲ, ಸಾಕಲ್ಲ 2 ಅಡಿ? ಇನ್ನು ಮೇಲೆ ಎತ್ತಬೇಕಾ? ಸಾಕ. ಅದನ್ನ ಒಂಚೂರು ಎಳೆದು ಕೈ ಕಟ್ಟಿಬಿಡಿ ಆ ಕರಿ. ಆಯ್ತು, ಇವಾಗ ಮೋಟ್ರ್ ಇಳಿಸಿ ಹಂಗಿರ್ಲಿ ಸ್ವಲ್ಪ ಬೇಕು ಅಲ್ಲ ಕಣ. ಈ ಪೈಪ್ ಕಟ್ಟಕ್ಕೆ ಅದನ್ನ ಹಿಂಗೆ ಎಳೆದು ಕಟ್ಟೋಣ. ಪೈಪು ಅದನ್ನು ಕಟ್ಟೋದು ಕರಿ ಪೈಪು. ಮುಗೀತು. ಇನ್ನೇನು ಪೈಪ್ ಇಳಿಸಾಯ್ತು. ಒಂದು ರೌಂಡ್ ಹೊಡಿ. ಹಾಂ, ಹೇಳ್ತಾ ನಾಳೆಗೆಲ್ಲ ಬಂದ್ಬಿಡುತ್ತಲ್ಲ ನೀರು ಎತ್ತಂಗೆ. ಸಂಜೆನೆ ತೆಗಿಬೋದು ನೀವು ನೀರು, ಅಷ್ಟು ಗ್ಯಾರಂಟಿ ಕೊಡ್ತೀನಿ. ನೋಡಿ, ಈ ಥರ ಮಕ್ಕಳ ಲೈಫ್ ನಮಗೆ ಸಿಗೋದೇ ಇಲ್ಲ. ಅದೊಂದು ಸ್ವಿಮ್ಮಿಂಗ್ ಪೂಲ್ ಸಿಕ್ಕಿದ್ದು ತೊಗೊಂಬಂದಿದ್ದೆ ನಾನು. ಎಲ್ಲ ಮಕ್ಕಳು ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ಈ ಕಡೆ ಅವ್ರಿಗೆ ಸಮ್ಮರ್ಗೆ ಮಜಾನೂ ಆಯಿತು, ಊರಿಗೆ ಬಂದು ನಮ್ಮ ಕೆಲಸನೂ ಆಯಿತು, ನನ್ನ ಯೂಟ್ಯೂಬ್ ಚಾನಲ್ಗೆ ಕ್ಯಾಂಪಿಂಗು ಆಯಿತು, ಒಂದು ಕಂಟೆಂಟು ಆಯಿತು. ಮಕ್ಕಳು ಮಜಾನೇ ಮಜಾ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಹಾಂ, ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ಸ್ ಅಣ್ಣ. ಕೆಲಸ ಎಲ್ಲ ಮುಗೀತು. ಟಕ್ ಅಂತ ಬಂದರು, ಕೆಲಸ ಮುಗಿಸ್ಕೊಟ್ರು, ಹೋದರು. ಹಂಗೆ ಈ ಥರ ಇರಬೇಕು ಕೆಲಸ ಅಂದರೆ. ಟಕ್ ಅಂತ ಬರಬೇಕು, ಬೇರೆ ಎಕ್ಸ್ಟ್ರಾ ಏನಿಲ್ಲ. ನಾವೇ ಖುಷಿಯಿಂದ ಒಂದು 500 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಮುಗಿಸ್ಕೊಂಡು ಹೊರಟಿವಿ.